ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಟಿಫಿನ್ ಬಾಕ್ಸ್. ಈ ಸಂಚಿಕೆಯಲ್ಲಿ ನಾನು ನಿಮಗೆ ವೆರೈಟಿ ಆದಂತಹ ಪೈನಾಪಲ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಅನ್ನ, ಏಲಕ್ಕಿ ಪುಡಿ, ಪೈನಾಪಲ್ ಪೀಸಸ್, ಹಾಲು, ಸಕ್ಕರೆ, ಕೇಸರಿ ಕಲರ್, ಕ್ಯಾಶ್ಯೂ ನಟ್ಸ್ ಮತ್ತು ತುಪ್ಪ. ಫಸ್ಟು ನಾವಿಲ್ಲಿ ಸಕ್ಕರೆ ಪಾಕನ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಸಕ್ಕರೆ. ಇದು ಒಂದು ಸ್ವೀಟ್ ಡಿಶ್, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಕ್ಕರೆ ಚೆನ್ನಾಗಿ ಕರಗಿಬಿಟ್ಟು ಪಾಕ ಆಗಬೇಕು. ಪಾಕ ಆಗ್ತಾ ಇರಲಿ, ಅಷ್ಟೊತ್ತಲ್ಲಿ ನಾವು ಕೇಸರಿ ಕಲರ್ನ ಹಾಲಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡೋಣ. ಸ್ವಲ್ಪ ಹಾಕಿಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ನಂತರ ಇಲ್ಲಿ ಪಾಕ ಎಳೆ ಪಾಕಕ್ಕಿಂತ ಸ್ವಲ್ಪ ಜಾಸ್ತಿ ಆಗಬೇಕು. ಈ ಥರ ಆದರೆ ಸಾಕು. ಇವಾಗ ಪೈನಾಪಲ್ ಪೀಸಸ್ ತುಂಬಾ ಚಿಕ್ಕ ಹೋಳುಗಳಾಗಿ ನಾವು ಹೆಚ್ಚಿಟ್ಕೋಬೇಕು. ಈ ಕಟ್ ಮಾಡಿದಂಥ ಪೈನಾಪಲ್ನ ಇವಾಗ ಇದಕ್ಕೆ ಹಾಕೋಣ. ಈ ಸಕ್ಕರೆ ಪಾಕದಲ್ಲಿ ಪೈನಾಪಲ್ ಸ್ವಲ್ಪ ಚೆನ್ನಾಗಿ ಬೇಯಲಿ. ಇದಕ್ಕೋಸ್ಕರ ನಾವು ಸಿದ್ಧ ಮಾಡ್ಕೊಂಡಿರೋಂಥ ಅನ್ನ ಸ್ವಲ್ಪ ಉದುರಾಗಿ ಗಟ್ಟಿಯಾಗಿರಬೇಕು. ಇವಾಗ ಇದಕ್ಕೆ ಬೆಂದಿರೋ ಅಂಥ ಅನ್ನ, ನಂತರ ಇದಕ್ಕೆ ರೆಡಿಯಾದಂತಹ ಕೇಸರಿ ಹಾಲು, 1 ಸ್ಪೂನ್ ತುಪ್ಪ, ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಸ್ವಲ್ಪ ಇನ್ನೂ ನೀರಾಗಿದೆ, ಹಾಗಾಗಿ ಆಗ್ತಾ ಇರಲಿ. ಅದಾಗೋ ಅಷ್ಟರಲ್ಲಿ ನಾವು ಕ್ಯಾಶ್ಯೂಸ್ನ ಫ್ರೈ ಮಾಡ್ಕೊಂಬಿಡೋಣ. ಇಲ್ಲಿ 1 ಟೀ ಸ್ಪೂನ್ ತುಪ್ಪದಲ್ಲಿ ನಾವು ಗೋಡಂಬಿನ ಹುರ್ಕೋಬೇಕು. ಗೋಡಂಬಿ ಹುರಿದಿದ್ದಾಗಿದೆ. ಇವಾಗ ಹುರಿದಂಥ ಗೋಡಂಬಿನ ಇದಕ್ಕೆ ಆ್ಯಡ್ ಮಾಡಿಬಿಡೋಣ. ತುಪ್ಪ ಹಾಕಿದಷ್ಟು ರುಚಿ ಹೆಚ್ಚು. ಇಲ್ಲಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು. ಪೈನಾಪಲ್ ರೈಸ್ ಸವಿಯಲು ಸಿದ್ಧವಾಗಿದೆ. ಸ್ವಾದಿಷ್ಟವಾದಂತಹ ಪೈನಾಪಲ್ ರೈಸ್ ಸವಿಯಲು ಸಿದ್ಧವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ವಿಶೇಷವಾಗಿದೆ ಈ ರೈಸ್. ಸಾಮಾನ್ಯವಾಗಿ ಮಾಮೂಲಿ ರೈಸ್ ತಿಂತಾ ಇರ್ತೀರ, ಆದರೆ ಈ ಪೈನಾಪಲ್ ರೈಸ್ನ ಟ್ರೈ ಮಾಡಿ ಖಂಡಿತ ತಿಂದು ನೋಡಿ ನಂಗೆ ಹೇಳಿ. ನಾಳೆ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ ಹೊಸ ಡಿಶ್ನೊಂದಿಗೆ, ಹೊಸ ವೆರೈಟಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.